ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಶಾಸಕರು ಹಾಗೂ ಅವರ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏನೇನು ಸೆಕ್ಷನ್ಸ್ ಅನ್ನ ಹಾಕಲಾಗಿದೆ ಅನ್ನೋ ಡೀಟೇಲ್ಸ್ ಕೂಡ ನೋಡ್ತಾ ಹೋಗೋಣ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಸನ್ನಿಗೌಡ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಮೃತನ ಪತ್ನಿ ಕೊಟ್ಟಂತಹ ದೂರನ್ನ ಆಧರಿಸಿ ಇದೀಗ ಎಫ್ಐಆರ್ ಅನ್ನ ಪೊಲೀಸರು ಕೊನೆಗೂ ಫೈಲ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೋಸ್ಟಿಂಗ್ ಆಗಿ ಹಣ ಹಾಗೂ ಕಿರುಕುಳ ಕೊಡ್ತಾ ಇದ್ದ ಆರೋಪ, ಇದರಿಂದಲೇ ಗಂಡನ ಸಾವಾಗಿದೆ ಹಾಗೂ ವರ್ಗಾವಣೆಗಾಗಿ 30 ಲಕ್ಷಕ್ಕೆ ಬೇಡಿಕೆಯನ್ನ ಶಾಸಕ ಹಾಗೂ ಅವರ ಪುತ್ರ ಇಟ್ಟಿದ್ರು ಅಂತ ಮೃತ ಪಿಎಸ್ಐ ಪತ್ನಿಯವರು ದೂರನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರ ದೂರಿನ ಆಧಾರದ ಮೇಲೆಗೆ ಈಗ ಎಫ್ಐಆರ್ ಅನ್ನ ಕೂಡ ರಿಜಿಸ್ಟರ್ ಮಾಡಲಾಗಿದೆ. ಹೀಗಾಗಿ ಕಾನೂನು ಸಂಕಷ್ಟ ಚೆನ್ನಾರೆಡ್ಡಿ ಅವರಿಗೆ, ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರಿಗೆ ಮುಂದುವರಿತಾ ಇದೆ. ಅವರ ಪುತ್ರನಿಗೂ ಕೂಡ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ಬಿಕಾಸ್ ಕೆಲವು ಸೆಕ್ಷನ್ಗಳು ಅವರಿಗೆ ಸಮಸ್ಯೆಯನ್ನ ತರುವಂತಹ ಎಲ್ಲ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನ ಕೂಡ ಪೊಲೀಸರು ಎಫ್ಐಆರ್ ನಲ್ಲಿ ದಾಖಲಿಸಿದ್ದಾರೆ. ಇದಕ್ಕೂ ಮುಂಚೆ ಅವರ ಪತ್ನಿ ನಿನ್ನೆ ಸಂಜೆ ಶ್ವೇತಾ ಅವರು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಆ ದೂರಿನ ಸಾರಾಂಶವನ್ನ ಕೂಡ ನಾವು ಹೇಳ್ತಾ ಇದ್ವಿ ನಿಮಗೆ ಆಗ್ಲಿಂದ. ಸೊ ಮತ್ತೊಂದ್ಸಲ ಹೊಸ ವ್ಯೂವರ್ಸ್ಗೋಸ್ಕರ 30 ಲಕ್ಷವನ್ನ ಚೆನ್ನಾರೆಡ್ಡಿ ಅವರು ಪೋಸ್ಟಿಂಗ್ ನಲ್ಲಿ ಮುಂದುವರಿಯೋದಕ್ಕೆ ಕೇಳಿದ್ರು ಹಾಗೂ ಹಿಂದೆ ಕೂಡ ಇದೇ ಪಿಎಸ್ಐ ಹುದ್ದೆಗೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ 30 ಲಕ್ಷವನ್ನ ನಿನ್ನೆ ಮೃತಪಟ್ಟಂತಹ ಪರಶುರಾಮ್ ಅವರಿಂದ ಪಡ್ಕೊಂಡಿದ್ರು ಅಂತ. ಹಾಗಾದ್ರೆ ಎಫ್ಐಆರ್ ನಲ್ಲಿ ಏನಿದೆ, ಯಾರ್ಯಾರು ಅಕ್ಯೂಸ್ಡ್ 1 ಅಂತ ನೋಡೋದಾದ್ರೆ A1 ಅಕ್ಯೂಸ್ಡ್ 1 ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರೇ ಈಗ ಅಕ್ಯೂಸ್ಡ್ 1 ಆಗಿದ್ದಾರೆ ಕಂಪ್ಲೇಂಟ್ ನಲ್ಲಿ. A2 ಪಂಪನಗೌಡ ಸನ್ನಿಗೌಡ ಶಾಸಕರ ಮಗ, ಅವರ ಪುತ್ರನ ಮೇಲೂ ಕೂಡ ಈಗ ದೂರನ್ನ ದಾಖಲಿಸಲಾಗಿದೆ. ಹಾಗೆ ಜಾತಿ ನಿಂದನೆಯ ಸೆಕ್ಷನ್ನ ಅಡಿಯಲ್ಲಿ ನೋಡಿ, ಇದು ಅಟ್ರಾಸಿಟಿ ಕೇಸನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಅಟ್ರಾಸಿಟಿ ಸೆಕ್ಷನ್ ಅಟ್ರಾಕ್ಟ್ ಮಾಡಲಾಗಿದೆ. ಸಾವಿಗೆ ಒತ್ತಡ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಇವರು ಕೊಟ್ಟಂತಹ ಒತ್ತಡ ಕಿರುಕುಳಕ್ಕೇನೆ ತನ್ನ ಪತಿಯ ಸಾವಾಯಿತು ಅಂತ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ A1 A2 ಶಾಸಕ ಹಾಗೂ ಅವರ ಪುತ್ರನನ್ನೇ ಇಲ್ಲಿ ಮಾಡಲಾಗಿದೆ. ಇಲ್ಲಿ ಅಟ್ರಾಸಿಟಿ ಕೇಸ್ ಕೂಡ ಅಟ್ರಾಕ್ಟ್ ಆಗ್ತಾ ಇರೋದ್ರಿಂದ ಅವರನ್ನು ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಬೇಕಾಗತ್ತೆ. ಅರೆಸ್ಟ್ ಪ್ರೊಸೀಜರ್ ಅನ್ನು ಯಾವಾಗ ಮಾಡ್ತಾರೆ ಪೊಲೀಸರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಚೆನ್ನಾರೆಡ್ಡಿ ಪುತ್ರ ಸನ್ನಿಗೌಡಗೆ, ಶಾಸಕರ ಮಗನಿಗೆ ಈಗ ಸಂಕಷ್ಟ ಮುಂದುವರಿತಾ ಇದೆ. ಪರಶುರಾಮ್ ಸಾವು ಅದು ಆತ್ಮಹತ್ಯೆ ಅನ್ನೋದು ವಿಪಕ್ಷಗಳ ಆರೋಪ ಆಗ್ತಾ ಇದೆ. ಶಾಸಕರ ದನದಾಹಿತನಕ್ಕೆ ಪರಶುರಾಮ್ ಬಲಿಯಾಗಿದ್ದಾರೆ ಅನ್ನೋದು ವಿಪಕ್ಷಗಳ ಆರೋಪ. ಪಿಎಸ್ಐ ಪರಶುರಾಮ್ ಮೇಲೆ ಒತ್ತಡ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕರ ಮೇಲೆ ಎಫ್ಐಆರ್ ಆಗಿರೋದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ, ಏನೇನು ಸೆಕ್ಷನ್ಸ್ ಅನ್ನು ಹಾಕಿದ್ದಾರೆ ಅಂತೆಲ್ಲ.